ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ವಿಡಿಯೋ. ಇವತ್ತಿನ ವಿಡಿಯೋದಲ್ಲಿ ಏನು ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂದರೆ, ನಿಮ್ಗೆ ಭಾಳಷ್ಟು ಜನ ಕೇಳ್ತಾ ಇದ್ರು, ಅವ್ರದ್ದು ಕುರಿ ತಿಂಗಳ 6 kg 7 kg ಗ್ರೋತ್ ಆಗ್ತಲ್ಲ, ಅಷ್ಟೆಲ್ಲ 5 kgನೂ ಗ್ರೋತ್ ಆಗ್ತಲ್ಲ ತಿಂಗಳ ಏನಕ್ಕೆ ಅಂತ ಎಲ್ಲ ಕೇಳ್ತಾ ಇದ್ರು. ಅದ್ರ ಬಗ್ಗೆ ಏನು ನಾವು ಮಿಸ್ಟೇಕ್ ಮಾಡ್ತಾ ಇದ್ದೀವಿ, ಏನೇನು ಅಬ್ಸರ್ವ್ ಮಾಡಬೇಕು, ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ಮಾತಾಡೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಮರ್ಯಾದೆ ಲೈಕ್ ಮಾಡಿ. ಬನ್ನಿ ವಿಡಿಯೋ ಶುರು ಮಾಡೋಣ. ನೋಡಿ ಫ್ರೆಂಡ್ಸ್, ಈಗ ನಮ್ಮ ಟಗರು ಗ್ರೋತ್ ಆಗಬೇಕು ಅಂದರೆ ನಾವು ಏನು ತಿಳ್ಕೊಬೇಕು ಗೊತ್ತಾ? ನಾರ್ಮಲಿ ಅದಕ್ಕೆ ಡೈಲಿ ಎಷ್ಟು ಗ್ರಾಮ್ ಪ್ರೋಟೀನ್ ಕೊಡಬೇಕು ಆಯ್ತಾ? ನಾವು ಪ್ರೋಟೀನ್ ಕೊಟ್ಟರೆ ಮಾತ್ರ ಕುರಿ ಗ್ರೋತ್ ಆಗೋದು. ಎಷ್ಟು ಜಾಸ್ತಿ ಪ್ರೋಟೀನ್ ಕೊಡ್ತೀವಿ ಅಷ್ಟು ಜಾಸ್ತಿ ಗ್ರೋತ್ ಆಗುತ್ತೆ. ಅದಕ್ಕೆ ನಾವು ಏನು ಫೋಕಸ್ ಮಾಡಬೇಕು ಗೊತ್ತಾ? ಡೈಲಿ ಮಿನಿಮಮ್ 40 ಗ್ರಾಮ್ ಮೇಲೆ ಪ್ರೋಟೀನ್ ಕೊಡಬೇಕು. ಮತ್ತು ಮರಿ ವಯಸ್ಸು ಎಷ್ಟಿರಬೇಕು ಗೊತ್ತಾ? ಅಷ್ಟು ಪ್ರೋಟೀನ್ ಕೊಡೋ ಟೈಮಲ್ಲಿ 6 ರಿಂದ 7 ತಿಂಗಳು ಮೇಲಿರಬೇಕು. ಆವಾಗ ಅಷ್ಟು ಪ್ರೋಟೀನ್ ಕೊಟ್ಟರೆ ಒಳ್ಳೆ ಗ್ರೋತ್ ಬರುತ್ತೆ. ಮತ್ತು ನಾವು ದಿನನಿತ್ಯ ಜೋಳ ಬಳಸ್ತೀವಲ್ಲ ನಮ್ಮ ಟಗರುಗಳಿಗೆ ಆಯಿತಾ, ಅದರಲ್ಲಿ 100 ಗ್ರಾಮ್ ಜೋಳದಲ್ಲಿ ಎಷ್ಟು ಪ್ರೋಟೀನ್ ಇರುತ್ತೆ ಗೊತ್ತಾ ನಿಮಗೆ? 6 ರಿಂದ 7 ಗ್ರಾಮ್ ಜಾಸ್ತಿ ಮಧ್ಯ ಇರುತ್ತೆ. ಮತ್ತೆ ಏನಾದ್ರು ಜೋಳದ ಕ್ವಾಲಿಟಿ ಉತ್ತಮ ಆಯಿತು, ಅದರಲ್ಲಿ ವೈಟ್ ಇರುತ್ತಲ್ಲ ಜೋಳದ ಮೇಲೆ, ಅದರಲ್ಲಿ ಕ್ವಾಲಿಟಿ ಚೆನ್ನಾಗಿತ್ತು, ಅದು ಜಾಸ್ತಿ ಇತ್ತು, ಪ್ರಮಾಣ ಇತ್ತು ಅಂತ ಜೋಳದಲ್ಲಿ, ಅವಾಗ ಏನಾಗುತ್ತೆ 9 ಗ್ರಾಮ್ ಪ್ರೋಟೀನ್ ತಗೊಂಡು ಬರುತ್ತೆ 100 ಗ್ರಾಮಿಗೆ. ಅದು ಲೆಕ್ಕಾಚಾರದಲ್ಲಿ ನಾವು ಎಷ್ಟು ಜೋಳ ಹಾಕಬೇಕು ನೀವೇ ಲೆಕ್ಕಾಚಾರ ಮಾಡ್ಕೊಳ್ಳಿ. 100 ಗ್ರಾಮಲ್ಲಿ ಈ 7 ಗ್ರಾಮ್ ಪ್ರೋಟೀನ್ ಅಂತ ಲೆಕ್ಕ ಹಾಕೊಂಡ್ರು ಅದು ಎಷ್ಟಕ್ಕೆ 50 ದಾಟತ್ತೆ ನೋಡಿ ನೀವು. ಮತ್ತೆ ಇನ್ನೊಂದು ಏನು ಮಾಡಬೇಕು ಗೊತ್ತಾ? ನಾವು ಟಗರ್ದು ವಯಸ್ಸಾದಂಗೆ ಟೈಮಿಗೆ ಜೋಳ ತಿನ್ನೋದು ಬಿಡ್ತಾ ಇರ್ತಲ್ಲ, ನಿಲ್ಸತ್ತಲ್ಲ, ಅವಾಗ ನಾವು ಏನು ಮಾಡಬೇಕು ಗೊತ್ತಾ? ಶೇಂಗಾ ಹಿಂಡಿ ಹತ್ತಿ ಹಿಂಡಿ ಜಾಸ್ತಿ ಮಾಡಬೇಕು. ಅದಕ್ಕೆ ನಾವು ಏನು ಮಾಡಬೇಕು, ಸ್ಟಾರ್ಟಿಂಗಿಂದಾನೇ ರೂಢಿ ಮಾಡಿ ಇಟ್ಕೊಬೇಕು. ಶೇಂಗಾ ಹಿಂಡಿ ಹತ್ತಿ ಹಿಂಡಿ ಹಾಕಿ ಸ್ವಲ್ಪ ರೂಢಿ ಮಾಡಿಸ್ಕೊಬೇಕು. ಅವಾಗ ಲಾಸ್ಟಲ್ಲಿ ಜೋಳ ಕಮ್ಮಿ ಮಾಡತ್ತಲ್ಲ, ಆ ಟೈಮಲ್ಲಿ ನಾವು ಶೇಂಗಾ ಹಿಂಡಿ ಹತ್ತಿ ಹಿಂಡಿ ಬಳಸ್ಬೋದು. ಇದರಿಂದ ಏನು ಬೆನಿಫಿಟ್ ಆಗುತ್ತೆ ಗೊತ್ತಾ? ಹತ್ತಿ ಹಿಂಡಿ ಮತ್ತು ಶೇಂಗಾ ಹಿಂಡಿ ಇರುತ್ತಲ್ಲ, ಇದರಲ್ಲಿ ಪ್ರೋಟೀನ್ ಲೆವೆಲ್ ಜಾಸ್ತಿ ಇರುತ್ತೆ. ನಾವು 100 ಗ್ರಾಮ್ 1 kg ಜೋಳ ಬಳಸೋದು, 100 ಗ್ರಾಮ್ ಹತ್ತಿ ಹಿಂಡಿ ಬಳಸೋದು ಸೇಮು. ಅದೇ ಲೆಕ್ಕಾಚಾರದಲ್ಲಿ ನಾವು ಏನು ಮಾಡಬೇಕು ಗೊತ್ತಾ? ಲಾಸ್ಟಲ್ಲಿ ಶೇಂಗಾ ಹಿಂಡಿ ಜಾಸ್ತಿ ಮಾಡಬೇಕು ಮತ್ತು ಹತ್ತಿ ಹಿಂಡಿ ಜಾಸ್ತಿ ಮಾಡಬೇಕು. ಜೋಳ ಎಷ್ಟು ತಿನ್ನುತ್ತೆ ಅಷ್ಟು ತಿನ್ನಿಸ್ಬೇಕು. ಆ ಥರ ಮಾಡ್ಕೊಂಡ್ಬಂದ್ರೆ ನಮ್ಗೆ ಲಾಸ್ಟಿಗೆ ಗ್ರೋತ್ ಸಿಗುತ್ತೆ ನಮಗೆ. ಫ್ರೆಂಡ್ಸ್, ಈಗ ಎರಡನೇದಾಗಿ ಏನು ಜಾಸ್ತಿ ಆಗ್ತಾ ಇದೆ ಗೊತ್ತಾ? ನಾರ್ಮಲಿ 1-2 ಮರಿ ತಂದು ಸಾಕ್ತಾರಲ್ಲ, ಅವ್ರಿಗೆ ಐಡಿಯಾ ಇರಲ್ಲ ನಾವು ಯಾವ ರೀತಿ ಮರಿ ಆಯ್ಕೆ ಮಾಡಬೇಕು ಅಂತ. ಹೋಗಿ ಯಾವುದೋ ಒಂದು ಮರಿ ತಂದುಬಿಡ್ತಾರೆ, ಅದು ಜೋಳ ಮರಿನೋ ಎಂಥದ್ದು ಮರಿ ಇರುತ್ತೆ. ಅದು ಎಷ್ಟೇ ತಿನ್ನಲಿ, ನಾವು ಎಷ್ಟೇ ಪ್ರೋಟೀನ್ ಕೊಡಲಿ, ಅದು ಗ್ರೋತ್ ಆಗೋದಿಲ್ಲ. ಎಷ್ಟಾಗಬೇಕು ಅಷ್ಟೇ ಆಗುತ್ತೆ. ಲಾಸ್ಟಿಗೆ ಎಷ್ಟು ರಿಸಲ್ಟ್ ಕೊಡಬೇಕು ಅಷ್ಟೇ ರಿಸಲ್ಟ್ ಕೊಡುತ್ತೆ. ಅದಕ್ಕೆ ನಾವು ಮೇನಾಗಿ ಏನು ಮಾಡಬೇಕು ಗೊತ್ತಾ? ಒಳ್ಳೆ ಕ್ವಾಲಿಟಿ ಮರಿ ಆಡಿಸ್ಬೇಕು, ಒಳ್ಳೆ ತಾಯಿ ಹಾಲು ಬಿಟ್ಟಿರಬೇಕು, ಒಳ್ಳೆ ಮೇವಿಗೆ ಸೆಟ್ ಆಗಿರಬೇಕು, ಮೇವು ತಿಂದು ಒಳಗೆ ಸೆಟ್ ಆಗೋ ಟೈಪಲ್ಲಿ ಇರಬೇಕು, ಅವಾಗ ಮಾತ್ರ ತರಬೇಕು. ಮತ್ತು ನಾವು ಏನು ಮಾಡಬೇಕು ಗೊತ್ತಾ? ಸ್ಟಾರ್ಟಿಂಗಲ್ಲಿ ಮರಿ ಆಯ್ಕೆ ಮಾಡೋದ್ರ ಬಗ್ಗೆ ನಾವು ವೀಡಿಯೋ ಮಾಡ್ತೀವಿ, ಅವಾಗ ನೋಡ್ಕೊಳ್ಳಿ, ನಿಮಗೆ ಐಡಿಯಾ ಸಿಗುತ್ತೆ. ಮತ್ತು ನಾವು ಮರಿ ಆಯ್ಕೆ ಮಾಡೋ ಟೈಮಲ್ಲಿ ಯಾವುದೇ ಡಿಸೀಸ್ ಇರಬಾರ್ದು. ಏನಾಗುತ್ತೆ ಗೊತ್ತಾ? ನಾವು ವೀಕ್ ಮರಿ ಆಡಿಸ್ಬಿಟ್ರೆ ತಿಂಗಳ ಡಿಸೀಸ್ ಬರ್ತಾ ಇರ್ತವೆ. ಚೂರು ಸರಿ ಆಗುತ್ತೆ, ಮತ್ತೆ ಡಿಸೀಸ್ ಬಂದು ಮತ್ತೆ ವೀಕ್ ಆಗುತ್ತೆ. ಅದಕ್ಕೆ ಒಳ್ಳೆ ಕ್ವಾಲಿಟಿ ಮರಿ ಮತ್ತು ಒಳ್ಳೆ ಗಟ್ಟಿ ಇರೋ ಮರಿ, ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರೋ ಮರಿನ ಆಯ್ಕೆ ಮಾಡ್ತಂದ್ರೆ ನಮಗೆ ಒಳ್ಳೆ ಗ್ರೋತ್ ಕೊಡುತ್ತೆ. ನೋಡಿ ಫ್ರೆಂಡ್ಸ್, ಈಗ ಮೂರನೇದಾಗಿ ಡಿವಾರ್ಮಿಂಗ್ ಆಯ್ತಾ? ಭಾಳಷ್ಟು ಜನ ಒಳ್ಳೆ ಕಂಪ್ನಿದು ಬ್ರ್ಯಾಂಡೆಡ್ ಡಿವಾರ್ಮಿಂಗ್ ಮಾಡಲ್ಲ, ಲೋಕಲ್ ಕಂಪ್ನಿದೆಲ್ಲ ತಂದು ಡಿವಾರ್ಮಿಂಗ್ ಮಾಡ್ತಾರೆ. ಮತ್ತೆ ಬಹಳಷ್ಟು ಜನಕ್ಕೆ ಯಾವ ರೀತಿ ಡಿವಾರ್ಮಿಂಗ್ ಮಾಡಬೇಕು ಅಂತ ಪ್ರೋಸೆಸ್ ಗೊತ್ತಿರಲ್ಲ. ಅದ್ರ ಬಗ್ಗೆ ನಾವು ಕಂಪ್ಲೀಟ್ ಆಗಿ ಡೀಟೇಲ್ಡ್ ವಿಡಿಯೋ ಆಲ್ರೆಡಿ ಮಾಡಿದ್ದೀವಿ. ಈ ವಿಡಿಯೋ ಆದಮೇಲೆ ಎಂಡ್ ಸ್ಕ್ರೀನಲ್ಲಿ ಬರುತ್ತೆ, ಬೇಕಾದ್ರೆ ನೋಡ್ಕೊಳ್ಳಿ. ಮತ್ತೆ ಏನಾಗುತ್ತೆ ಗೊತ್ತಾ? ನಾವು ಬ್ರ್ಯಾಂಡೆಡ್ ಕಂಪ್ನಿದು ಡಿವಾರ್ಮಿಂಗ್ ಯೂಸ್ ಮಾಡಿಲ್ಲ ಅಂದರೆ ಅದು ವರ್ಕ್ ಮಾಡೋದಿಲ್ಲ ಭಾಳಷ್ಟು ಟೈಮಲ್ಲಿ. ನಾಲ್ಕನೇದಾಗಿ ಮೇನ್ ಏನು ಗೊತ್ತಾ? ಈಗ ಒಂದು ಕಡೆ ಗಾಳಿ ಬಂತು ಅಂದರೆ ಇನ್ನೊಂದು ಕಡೆಯಿಂದ ಗಾಳಿ ಪಾಸ್ ಆಗಬೇಕು, ಆ ಥರ ವೆಂಟಿಲೇಷನ್ ಚೆನ್ನಾಗಿರಬೇಕು ಟಗರು ಗ್ರೋತ್ ಆಗೋಕ್ಕೆ. ಮತ್ತು ಮೇನ್ ಇನ್ನೊಂದು ಕ್ಲೀನಿಂಗ್ ಆಯಿತಾ? ಮರಿಗೆ ಕೂರೋದು ಹೇಳೋದಲ್ಲೆಲ್ಲ ಕ್ಲೀನ್ ಇರಬೇಕು, ಅದಕ್ಕೇನು ತೊಂದರೆ ಇರಬಾರ್ದು. ಮತ್ತು ಒದ್ದೆ ಆಗಿರೋದು, ಅದಕ್ಕೆ ಕೂರೋಕ್ಕೆ ಹೇಳೋಕ್ಕೆಲ್ಲ ತೊಂದರೆ ಆಗ್ತಾ ಇತ್ತು ಅಂದರೆ ಆ ಪ್ಲೇಸಲ್ಲಿ ಅಷ್ಟು ಖುಷಿಯಾಗಿರಲ್ಲ ಮತ್ತು ಗ್ರೋತ್ ಆಗೋದಿಲ್ಲ. ಅದಕ್ಕೆ ನಾವು ಏನು ಮಾಡಬೇಕು ಗೊತ್ತಾ? ಒಳ್ಳೆ ವೆಂಟಿಲೇಷನ್ ಇರೋ ಜಾಗ ಮತ್ತು ಶೆಡ್ ಆಗಾಗ ಕ್ಲೀನ್ ಮಾಡಿಸ್ತಾ ಇರಬೇಕು. ನಮ್ಮದು ಅಟ್ಟ ಪದ್ಧತಿ ಇದೆ ಅಂದರೆ ಕಮ್ಮಿ ಅಂದ್ರೂ 2 ತಿಂಗಳು ಮಧ್ಯ 1 ತಿಂಗಳಿಗೆ ಒಂದ್ಸಲ ಏನಾದರೂ ಕ್ಲೀನ್ ಮಾಡಿಸ್ತಾ ಇರಬೇಕು. ವಾಸನೆ ಆಗಲೇಬಾರ್ದು. ಆ ಥರ ಮಾಡಿದ್ರೆ ಗ್ರೋತ್ ಚೆನ್ನಾಗಿ ಸಿಗುತ್ತೆ ನಿಮಗೆ. ಐದನೇದಾಗಿ ಏನು ಮಾಡಬೇಕು ಗೊತ್ತಾ? ನಾವು ಟೈಮಿಗೆ ಕುರಿದು ಉಣ್ಣೆ ಬೆಳೆಯೋಕ್ಕಿಂತ ಮುಂಚೆ ನಾವು ಉಣ್ಣೆ ತೆಗಿತಾ ಇರಬೇಕು. ಮತ್ತು ಏನು ಮೇನ್ ಗೊತ್ತಾ? ಕುರಿಯೋದು ಹೀಟ್ ಇರುತ್ತಲ್ಲ ನಮ್ಮ ಮೈಯಲ್ಲಿ, ಅದು ಹೊರಗೆ ಹೋಗ್ಬೇಕು ಆಯ್ತಾ? ಅದು ಉಣ್ಣೆ ಇತ್ತು ಅಂದರೆ ಒಳಗೆ ಸೇರ್ಕೊಂಡಿರುತ್ತೆ ಹೀಟು. ಮತ್ತು ಒದ್ದೆ ಆಯಿತು ಅಂದರೆ ಮೈಗೆ ಶೀತ ಹಿಡಿಯೋದು, ಅದೆಲ್ಲ ತೊಂದರೆ ಆಗ್ತಾ ಇರುತ್ತೆ. ನಾವು ಉಣ್ಣೆ ಆಗಾಗ ತೆಗಿತಾ ಇದ್ವಿ ಅಂದರೆ ಅದಕ್ಕೆ ಏನೇನು ತೊಂದರೆಯಿಂದನೂ ಅವಾಯ್ಡ್ ಆಗ್ತಾ ಇರುತ್ತೆ. ಮತ್ತು ಉಣ್ಣೆ ತೆಗೆದ್ರೇ ಕುರಿದು 1-2 kg ನಮಗೆ ಗ್ರೋತ್ ತಿಂಗಳ ಜಾಸ್ತಿ ಸಿಗ್ತಾ ಇರುತ್ತೆ. ಬೇಕಾದರೆ ನೀವು ಅಬ್ಸರ್ವ್ ಮಾಡಿ ನೋಡಿ. ಮೇನ್ ಆಗಿ ನಾವು ಉಣ್ಣೆ ಆಗಾಗ ತೆಗಿತಾ ಇರಬೇಕು. ತುಂಬ ಜನ ಏನು ಮಾಡ್ತಾ ಇದ್ದಾರೆ ಗೊತ್ತಾ? ಉಣ್ಣೆ ಮಾತ್ರ ತೆಗಿತಾ ಇಲ್ಲ. ಏನಕ್ಕೆ ಗೊತ್ತಾ? ಮರಿ ದೊಡ್ಡ ಕಾಣುತ್ತೆ, ಮರಿ ಚೆನ್ನಾಗಿ ಕಾಣುತ್ತೆ, ಇಲ್ಲ ತೆಗೆದ್ಬಿಟ್ರೆ ನಮಗೆ ಸಣ್ಣಗೆ ಕಾಣುತ್ತೆ ಅಂತ ಹೇಳಿ ಆಗಾಗ ತೆಗಿಯೋದೇ ಇಲ್ಲ ಕೂದಲು. ನೀವು ಆಗಾಗ ತೆಗಿತಾ ಇದ್ದೀರಾ ಕೂದಲು ಅಂದರೆ ಚೆನ್ನಾಗಿ ಗ್ರೋತ್ ಆಗುತ್ತೆ. ಆ ಥರ ಒಂದು ತಪ್ಪು ಮಾಡೋಕೆ ಹೋಗ್ಬೇಡಿ, ಕೂದಲು ಬಿಡೋದು ಅದೆಲ್ಲ ಮಾಡೋಕೆ ಹೋಗ್ಬೇಡ್ರಿ. ಟೈಮಿಗೆ ಹೇರ್ ಕಟ್ಟಿಂಗ್ ಮಾಡ್ತಾ ಇರಿ ಕುರಿದು. ಫ್ರೆಂಡ್ಸ್, ಈಗ ಲಾಸ್ಟ್ನೇದಾಗಿ ಏನು ಗೊತ್ತಾ? ಸ್ವಲ್ಪ ಸೊಳ್ಳೆ ಕಾಟನ ಅವಾಯ್ಡ್ ಮಾಡಿ. ಸೊಳ್ಳೆ ಕಾಟ ಜಾಸ್ತಿ ಇತ್ತು ಅಂದರೆ ಏನಾಗುತ್ತೆ ಗೊತ್ತಾ? ರಾತ್ರಿ ಹೊತ್ತು ನಿದ್ದೆ ಮಾಡಲ್ಲ ಕರೆಕ್ಟಾಗಿ ಕುರಿ, ಮತ್ತು ರಾತ್ರಿ ಹಿಡಿಯೆಲ್ಲ ಕಷ್ಟಪಡ್ತಾ ಇರುತ್ತೆ ಕೂರೋದು ಹೇಳೋದೆಲ್ಲ ಮಾಡೋದು. ಮತ್ತು ಬೆಳಗ್ಗಿನ ಟೈಮು ಮೇವೋ ಟೈಮಲ್ಲಿ ಆ ಟೈಮಲ್ಲೆಲ್ಲ ಕೂರೋದು ಮಲಗೋದೆಲ್ಲ ಕೆಲಸ ಮಾಡುತ್ತೆ. ಅದಕ್ಕೆ ನಾವು ಕರೆಕ್ಟ್ ಸೊಳ್ಳೆ ಅವಾಯ್ಡ್ ಮಾಡಿಸ್ಬಿಟ್ವಿ ಅಂದರೆ ಕುರಿದು ನಿಮಗೆ ಇನ್ನೂ ತಿಂಗಳ ಅರ್ಧ kg 1 kg ಗ್ರೋತ್ ಜಾಸ್ತಿ ಸಿಗುತ್ತೆ. ಎಲ್ಲ ಪಾಯಿಂಟ್ಸ್ ಹೇಳಿದ್ನಲ್ಲ, ಎಲ್ಲ ಕವರ್ ಮಾಡ್ಕೊಳ್ಳಿ ನೀವು. ನಿಮ್ಮ ಟಗರು ಗ್ರೋತ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಮತ್ತು ಇಲ್ಲಿ ತನಕ ನೀವು ನಮ್ಮ ವಿಡಿಯೋ ನೋಡಿದ್ದೀರಾ ಅಂದರೆ ಇಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್.